ನೋಡಿ ಕ್ವಶನ್ನು, ಇವ್ಯಾಲ್ಯೂಯೇಟ್ integral of 0 to 6 1 by 1 plus x square dx by using trapezoidal rule by taking 7 ordinates. ನೋಡಿ ಯಾವ ಥರ ಮಾಡಬೇಕು. we have a is equal to a ಬರ್ಕೊಳ್ಳಿ. a ಏನು 0, b ಏನು 6, y ಬರ್ಕೋಬೇಕು. y ಬಂದು 1 by 1 plus x square ಪಾಯಿಂಟ್ ಎನ್ನ ಬರ್ಕೋಬೇಕು. ಎನ್ ಅಂದರೆ 7 ಆರ್ಡಿನೇಟ್ಸ್ ಆದರೆ n ಈಸ್ ಈಕ್ವಲ್ ಟು 6 ಕೊಡಬೇಕು. ಈಗೇನು ಮಾಡಬೇಕು, ಹೆಚ್ನ ಫೈಂಡ್ ಮಾಡಬೇಕು. ಹೆಚ್ ಅಂದರೆ b ಮೈನಸ್ ಎ ಬೈ, ಈಗ ನೋಡಿ ಇಲ್ಲಿ b ಅಂದರೆ 6, ಎ ಅಂದರೆ 0, n ಅಂದರೆ 6. ಇದನ್ನ ಕ್ಯಾಲ್ಸಿಲ್ ಮಾಡ್ಕೋಬೇಕು. ಇನ್ನು ನೋಡಿ ಕ್ಲಿಯರ್ ಮಾಡ್ಕೊಳ್ಳಿ. ಶಿಫ್ಟ್ ಟು 9 3 ಈಕ್ವಲ್ 6 ಮೈನಸ್ 0 ಬೈ 6 1 ಹೆಚ್ ಇಸ್ 1. ಈಗ ಟೇಬಲ್ ಕ್ರಿಯೇಟ್ ಮಾಡಬೇಕು. ಎಕ್ಸ್ ಬರ್ಕೊಳ್ಳಿ, ವೈ ಈಸ್ ಈಕ್ವಲ್ ಟು 1 by 1 plus x ಬರ್ಕೊಳ್ಳಿ. ಈಗ ಟೇಬಲ್ ನೋಡಿ ಜ್ಞಾಪಕ ಇಟ್ಕೊಳ್ಳಿ. 0 to π by 2 ಆ ಥರ ಬಂದರೆ ಟೇಬಲ್ ಬೇಡ, ಕ್ಯಾಲ್ಸಿಲಿ. ಇಲ್ಲಾಂದರೆ ಟೇಬಲ್ ಡೈರೆಕ್ಟಾಗಿ ಮಾಡಿ. ಮೋಡ್ ಹೋಗಿ 7 ಟೇಬಲ್ಗೆ ಹೋಗಿ 1 by 1 plus x square ಹೊಡೀರಿ. 1 by 1 plus alpha x square ಈಕ್ವಲ್ ಹೊಡೀರಿ. ಸ್ಟಾರ್ಟ್ ಟು a 0, ಎಂಡ್ ಟು b 6. ಸ್ಟೆಪ್ ಅಂದರೆ ಹೆಚ್ ಬಂದು 1. ಆನ್ಸರ್ ಬಂದು 0 1 2 3 4 5 6. ಆಮೇಲೆ ಈ ಸೈಡಿಗೆ ಹೋಗಿ. ಈ ಥರ 0ಗೆ ನೋಡಿ 1, ಇಲ್ಲಿ 1 ಬರ್ಕೊಳ್ಳಿ. ಇಲ್ಲಿ 1ಗೆ 1 by 2 ಎಸ್ ಡಿ ಹೊಡೀರಿ. 1 by 2 ಬರುತ್ತೆ. ಕೆಳಗಡೆ ಬಂದು ಎಸ್ ಡಿ ಹೊಡೀರಿ. 1 by 5, 2ಗೆ 1 by 5, 3ಗೆ 1 by 10. ಕೆಳಗಡೆ ಬನ್ನಿ. 4ಗೆ 1 by 17, 5ಗೆ 1 by 26. ಇದು 1 by 37 60. ನೋಡಿ ಇದು y0, y1, y2, y3, y4, y5, y6. ನೋಡಿ ನೀವು ಬರೆಯುವಾಗ ಈ ಥರ ಆರ್ಡ್ರಲ್ಲೇ ಬರೀರಿ. 0ಗೆ 1 ಈ ಥರ ಬರೀರಿ, ಒಂದೇ ಲೈನಲ್ಲಿ ಇರಲಿ. ಅರ್ಥ ಆಯ್ತಲ್ವ? ನೆಕ್ಸ್ಟ್ ಇದಾದ ತಕ್ಷಣ ಏನು ಮಾಡಿ, ಟ್ರಾಪಿಜಾಯ್ಡಲ್ ರೂಲ್ ಫಾರ್ n is equal to 6 is ಅಂತ ಬರೋದು. a to b ಇದು ಫಾರ್ಮುಲಾ ಬರ್ಕೋಬೇಕು. y dx is equal to h by 2 into ಫಸ್ಟ್ ಪ್ಲಸ್ ಲಾಸ್ಟ್ ಅಂದರೆ y0 plus y6 ಪ್ಲಸ್ 2 ಟೈಮ್ಸ್ ರಿಮೈನಿಂಗ್ ಅಂದರೆ y1 plus y2 plus y3 plus y4 plus y5. ಈಗ ಇಂಟೆಗ್ರಲ್ ಆಫ್ a to b ಅಂದರೆ a ಅಂದರೆ 0, b ಅಂದರೆ 6, y ಅಂದರೆ 1 by 1 plus x square dx. h by 2 ಅಂದರೆ h ಎಷ್ಟು 1 by 2. ಇಲ್ಲಿ y0 ಅಂದರೆ 1 ಪ್ಲಸ್ y6 ಅಂದರೆ 1 by 37 ಪ್ಲಸ್ 2 ಟೈಮ್ಸ್ y1 ಅಂದರೆ 1 by 2 ಪ್ಲಸ್ y2 ಅಂದರೆ 1 by 5, y3 ಅಂದರೆ 1 by 10, y4 ಅಂದರೆ 1 by 17, y5 ಅಂದರೆ 1 by 26. ಈ ಥರ ಬರ್ಕೊಂಡು ಆಮೇಲೆ ಕ್ಯಾಲ್ಸಿನ ಇಲ್ಲಿ ಟೈಪ್ ಮಾಡ್ಕೊಂಡು ಕ್ಲಿಯರ್ ಮಾಡ್ಕೊಳ್ಳಿ. ಶಿಫ್ಟ್ ಟು 9 3 ಈಕ್ವಲ್ ಈ ಥರ ಡಿವೈಡ್ ಮಾಡ್ಕೊಳ್ಳಿ. 1 by 2 ಈ ಕಡೆ ಬನ್ನಿ. ಈ
ಥರ್ಡ್ ಬ್ರ್ಯಾಕೆಟ್ ಹಾಕ್ಬಿಟ್ಟು 1 + 1/37 ಈ ಥರ ಹೊಡೀರಿ. ಆಮೇಲೆ ಪ್ಲಸ್ 2 ಟೈಮ್ಸ್ 1/2 + 1/5 + 1/10 + 1/17 + 1/26 ಈ ಥರ ಟೈಪ್ ಮಾಡ್ಕೊಳ್ಳಿ. ಈಕ್ವಲ್ ಹೊಡೀರಿ. ನೋಡಿ 4 ಡೆಸಿಮಲ್ ಫಿಕ್ಸ್ ಮಾಡ್ಕೊಳ್ಳಿ. ಶಿಫ್ಟು ಮೋಡು 6 4 1.4108 ಫೈನಲ್ ಈ ಥರ ಮಾಡಬೇಕು. ಗೊತ್ತಾಯ್ತಲ್ವಾ? ನಾನು ಇನ್ನೊಂದು ಸತಿ ಹೇಳ್ಕೊಡ್ತೀನಿ ನೋಡಿ. ಫಸ್ಟ್ ಏನು ಮಾಡಿ, ಎ ಬರ್ಕೊಳ್ಳಿ 0, ಬಿ ಬರ್ಕೊಳ್ಳಿ 6, ವೈ ಅಂದರೆ 1/1 + x², ಎನ್ ಅಂದರೆ 7 ಆರ್ಡಿನೇಟ್ಸ್ ಅಂದರೆ 6, ಎಚ್ ಅಂದರೆ b - a/n, 6 - 0/6 1 ಬರುತ್ತೆ. ಇದನ್ನ ಕ್ಯಾಲ್ಸಿಲ್ ಟೈಪ್ ಮಾಡೋದು ಯಾವ ಥರ? ಫಸ್ಟ್ ಕ್ಲಿಯರ್ ಮಾಡ್ಕೋಬೇಕು. ಶಿಫ್ಟು 9 3 == ಆಮೇಲೆ ಮೋಡು ಸ್ಟಾರ್ಟ್ಗೆ ಹೋಗಿ, ಮೋಡು ಟೇಬಲ್ಗೆ ಹೋಗಿ 7, ಅದರಲ್ಲಿ 1/1 + x² ಹೊಡೀರಿ. 1/1 + ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ ಸ್ಕ್ವೇರ್ ಕಲ್ ಹೊಡೀರಿ. ಸ್ಟಾರ್ಟ್ ಕೊಡಿ. ಎ ಸ್ಟಾರ್ಟ್ ಅಂದರೆ ಎ 0 ವ್ಯಾಲ್ಯೂ, ಎನ್ ಅಂದರೆ ಬಿ ವ್ಯಾಲ್ಯೂ, ಬಿ ಅಂದರೆ 6, ಸ್ಟೆಪ್ ಅಂದರೆ ಹೆಚ್ ವ್ಯಾಲ್ಯೂ 1. ಇದು ಕೊಟ್ಟಿದ ಮೇಲೆ ಈಕ್ವಲ್ ಕೊಟ್ಟರೆ ಟೇಬಲ್ ಕ್ರಿಯೇಟ್ ಆಗುತ್ತೆ. ಇದನ್ನ ನೀಟಾಗಿ ಬರ್ಕೊಳ್ಳಿ. 0 1 2 3 4 5 6. ಆಮೇಲೆ ಇಲ್ಲಿ ಬಂದು 0ಗೆ 1, ಇಲ್ಲಿ ಎಸ್ ಟಿ ಹೊಡೆದ್ಬಿಡಿ, ಇಲ್ಲಾಂದರೆ ಇಲ್ಲೇ ತೋರಿಸುತ್ತೆ. 1/2 1/5 1/10 1/17 1/26 1/37 ಇದನ್ನ ಬರೆದಾದ್ಮೇಲೆ ಎ ಸಿ ಹೊಡೆದ್ಬಿಟ್ಟು ಕ್ಲಿಯರ್ ಮಾಡಿಬಿಡಿ. ಶಿಫ್ಟು 9 3 == ಟ್ರಾಪಿಜಾಯ್ಡಲ್ ರೂಲ್ ಫಾರ್ n = 6 ಅಂತ ಬರೆದು ಫಾರ್ಮುಲಾ ಇಂಟೆಗ್ರಲ್ ಆಫ್ a to b y dx = h/2 ಫಸ್ಟ್ ಪ್ಲಸ್ ಲಾಸ್ಟ್ ಪ್ಲಸ್ 2 ಟೈಮ್ಸ್ ಇದೆಲ್ಲ ಬರ್ಕೊಳ್ಳಿ. ಇದು ಎ ಅಂದರೆ 0, ಬಿ ಅಂದರೆ 6, ವೈ ಅಂದರೆ 1/1 + x² dx, ಎಚ್ ಅಂದರೆ 1/2, y0 ಅಂದರೆ 1 + y6 ಅಂದರೆ 1/37 + 2 ಟೈಮ್ಸ್ ಇದು ಬರ್ಕೋಬೇಕು. ಇದನ್ನ ಕ್ಯಾಲ್ಸಿಲ್ ಟೈಪ್ ಮಾಡಿದ್ರೆ ಇದು ಬರುತ್ತೆ. ಇದೇ ಫೈನಲ್ ಆನ್ಸರ್. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.